ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಮನಸ್ಸು ಮತ್ತು ಹೃದಯ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇಲ್ಲೊಂದು ಕಾರ್ಡ್ ಬಿದ್ದಿದೆ, ನೋಡೋಣ. ಮತ್ತೊಂದು ಸಪೋರ್ಟ್, ಲಿಸನ್ ಅನ್ನೋದು ಬರ್ತಾ ಇದೆ. ಇಲ್ಲಿ ಸಿಂಕ್ರೋನಿಸಿಟಿ. ಮನಸ್ಸು ಮತ್ತು ಹೃದಯ ಒಂದೇ ಥರ ಯೋಚನೆ ಮಾಡ್ತಾ ಇದೆ. ಮನಸ್ಸು ಅಂದಾಗ ಪ್ರಾಕ್ಟಿಕಲ್ ಆಗಿರುತ್ತೆ, ಹೃದಯ ಅಂದಾಗ ಭಾವನೆಗಳಿರುತ್ತೆ. ಈ ಟೈಮಲ್ಲಿ ಮನಸ್ಸು ಮತ್ತು ಹೃದಯದಿಂದ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದೇನಿದೆ ಅಂತ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಅಟ್ಯಾಚ್ಮೆಂಟ್ ಬರ್ತಾ ಇದೆ. ಇಲ್ಲಿ ಏಂಜಲ್ ಆಫ್ ಲವ್. ನಿಮ್ಮ ಮೇಲೆ ತುಂಬ ಪ್ರೀತಿ ಭಾವನೆಗಳಿದೆ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲಿಸನ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಮಾತು ಕೇಳಿಸ್ಕೊ ಅಂತ ಹೇಳ್ತಾ ಇದ್ದಾರೆ. ಅಟ್ಯಾಚ್ಮೆಂಟ್ ಬೆಳೆದಿದೆ ನಿಮ್ಮ ಮೇಲೆ, ಹಾಗೆ ನಿಮ್ಗೇನು ಸಪೋರ್ಟ್ ಬೇಕೋ ಅದನ್ನ ಕೊಡೋಕೆ ಅವ್ರು ರೆಡಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ, ಅಟ್ಯಾಚ್ಮೆಂಟ್ ಬೆಳೆದಿದೆ, ಆತ್ಮೀಯತೆ ಇದೆ. ನಿಮಗೆ ಅವ್ರ ಮನಸ್ಸಿನ ಆಸೆಗಳನ್ನ ಎಷ್ಟೋ ಸರಿ ಹೇಳ್ಕೊಂಡಿರ್ಬೋದು. ಈ ಕನೆಕ್ಷನಲ್ಲಿ ಮುಂದೆ ಏನು ತೊಂದರೆ ಬಂದ್ರೂ, ಏನೇ ಅಡ್ಡಿ ಆತಂಕಗಳಿದ್ರೂ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಹಾಗೆ ಅವ್ರ ಮನಸ್ಸು ಯೋಚನೆ ಮಾಡ್ತಾ ಇದೆ. ಇವರೊಂದು ಭಾವನಾತ್ಮಕವಾದ ವ್ಯಕ್ತಿ ಹಾಗೆ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಭಾವನೆಗಳು ಬೆಳೆದಿದೆ, ಆತ್ಮೀಯತೆ ಇದೆ. ಅದು ಅಷ್ಟು ಸುಲಭವಾದ ಮಾತಲ್ಲ, ಅದಕ್ಕೆ ಸಾಕಷ್ಟು ಎಫರ್ಟ್ಸ್ ಬೇಕು. ಅಲ್ಲಿ ನಿಮ್ಮ ಪಾತ್ರನೂ ಇರುತ್ತೆ. ನೀವೊಂದು ಒಳ್ಳೆ ಸ್ವಭಾವದ ವ್ಯಕ್ತಿಯಾಗಿರಬಹುದು. ಹಾಗಿರೋದ್ರಿಂದ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ, ಮೊದಲು ಅವರ ಎನರ್ಜಿ ನೋಡೋಣ. ಅವರೇನು ಯೋಚನೆ ಮಾಡ್ತಾ ಇದ್ದಾರೆ. ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, ಕಾರ್ಡ್ ನಂಬರ್ 4 ಹಾಗೆ ಕಾರ್ಡ್ ನಂಬರ್ 5. ಆಯಿತಾ? ಇಲ್ಲಿ ಏನೋ ರಿಗ್ರೆಟ್ಸ್ ಇದೆ, ಮನಸ್ಸಲ್ಲಿ ನೆಗೆಟಿವ್ ಫೀಲಿಂಗ್ಸ್ ಇದೆ. ಇದಕ್ಕೆ ನಿಮ್ಮ ಎನರ್ಜಿನೂ ನೋಡ್ಬಿಡೋಣ ಒಂದು ಸರಿ. ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ಇದು ಅವರ ಎನರ್ಜಿ ಆಗಿರುತ್ತೆ. ಈಗ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ. ಫೈವ್ ಆಫ್ ಕಪ್ಸ್. ಸೈಲೆಂಟ್ ಆಗಿದ್ದೀರಾ. ನಿಮ್ಮ ಮನಸ್ಸಿನ ಭಾವನೆಗಳನ್ನ ಏನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ, ಆದರೆ ಪ್ರೀತಿ ಇದೆ. ಇಲ್ಲಿ 9 ಆಫ್ ಕಾಯಿನ್ಸ್ ಬರ್ತಾ ಇದೆ. ನೀವು ಒಂದು ಒಳ್ಳೆ ಜಾಬಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ, ಅಥವಾ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ. ಅವರು ನಿಮ್ಮ ಮೇಲೆ ಸ್ಟ್ರಾಂಗ್ ಆಗಿ ನಂಬಿಕೆ ಇಟ್ಕೊಂಡಿದ್ದಾರೆ. ನಿಮ್ಮ ಜೊತೆ ಜೀವನ ಪೂರ್ತಿ ಬದುಕಬೇಕು, ನಿಮ್ಮನ್ನು ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇದೆ. ಆದರೆ ನೀವು ಇನ್ನೂ ಯಾವುದೇ ಒಂದು ಡಿಸಿಷನ್ ಕೊಡ್ತಾ ಇಲ್ಲ, ಸೈಲೆಂಟ್ ಆಗಿದ್ದೀರಾ. ನೀವೊಂದು ತಾಳ್ಮೆಯುಳ್ಳ ವ್ಯಕ್ತಿ ಹಾಗೆ ಅನ್ನಿಸ್ತಾ ಇದೆ. ಏನೋ ಲೈಫಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಇದೆ. ಹಿಂದೆ ಯಾವುದೋ ಒಂದು ರಿಲೇಷನ್ಶಿಪ್ನಿಂದ ಆಚೆ ಬಂದಿದ್ದೀರಾ, ಅಥವಾ ಮದುವೆನೂ ಆಗಿರಬಹುದು. ಅಲ್ಲಿಂದ ಆಚೆ ಬರೋ ಪರಿಸ್ಥಿತಿನಲ್ಲಿದ್ದೀರಾ ನೀವು. ಆದರೆ ಇನ್ನೂ ಯಾವುದೇ ಡಿಸಿಷನ್ ತಗೊಳ್ಳೋಕ್ಕೆ ನಿಮ್ಮ ಮನಸ್ಸು ರೆಡಿ ಇಲ್ಲ. ಈ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ದೀರಾ ಸರಿ. ಇದೇ ವಿಷಯಕ್ಕೆ ನಿಮ್ಮಿಬ್ಬರಲ್ಲಿ ಆಗಾಗ ಮಾತುಕತೆಗಳಾಗ್ತಾ ಇರುತ್ತೆ. ನಿಮ್ಗೆ ಯಾವುದೇ ಸಪೋರ್ಟ್ ಬೇಕು, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಯಾವುದೇ ಹೆಲ್ಪ್ ಬೇಕು ಕೇಳು, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಹಾಗವರು ನಿಮಗೆ ಎಷ್ಟೋ ಸರಿ ಹೇಳಿರ್ಬೋದು. ನಿಮ್ಮ ಬಗ್ಗೆ ಅವರು ಹಗಲು ರಾತ್ರಿ ಯೋಚನೆ ಮಾಡೋದಿದೆ. ಆದರೆ ಇಲ್ಲಿ ನಿಮಗೆ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ. ಅವ್ರ ಮಾತುಗಳಿಗೆ ನೀವು ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ಅವ್ರು 100% ಎಫರ್ಟ್ಸ್ ಇದೆ ಇದರಲ್ಲಿ. ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಅವ್ರ ಮನಸ್ಸು ಆಗಲೇ ಡಿಸೈಡ್ ಮಾಡಿಬಿಟ್ಟಿದೆ ಮದುವೆ ಆಗೋದಾದರೆ ನಿಮ್ಮನ್ನೇ ಅಂತ. ಆದರೆ ನೀವು ಯಾವುದೇ ಒಪ್ಪಿಗೆ ಕೊಡೋಕ್ಕೆ ರೆಡಿ ಇಲ್ಲ. ನಿಮಗೆ ಆ ವ್ಯಕ್ತಿ ಇಷ್ಟ ಇದ್ರೂ ನಿಮ್ಮ ಪರಿಸ್ಥಿತಿಗಳು ಸರಿಯಾಗಿಲ್ಲ ಅನ್ನೋದಿದೆ ಇಲ್ಲಿ. ಅವ್ರ ಮಾತುಗಳನ್ನು
ನೀವು ಕೂತು ಯೋಚನೆ ಮಾಡೋದಿದೆ, ಓವರ್ ಥಿಂಕಿಂಗ್ ಇದೆ ಇಲ್ಲಿ. ಅಳ್ದು ಸುರಿದು ಯೋಚನೆ ಮಾಡ್ತೀರಾ, ಮುಂದೆ ನಾನು ಏನು ಮಾಡಲಿ, ಏನೋ ಕನ್ಫ್ಯೂಷನ್ಸ್ ಇದೆ. ಆದರೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಹಗಲು ರಾತ್ರಿ ನಿಮ್ಮ ಬಗ್ಗೆ ಯೋಚಿಸೋದಿದೆ. ನಿಮ್ಮನ್ನು ಕಳ್ಕೊತೀನೇನೋ ಅನ್ನೋ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಇಲ್ಲಿ ಲಾಕ್ ಇದೆ, ಕೀ ಇದೆ, ಬೆಳಕು ಇದೆ, ಆದರೆ ಯಾವುದೇ ಡಿಸಿಷನ್ ಇಲ್ಲ. ಹಾಗಿರೋದ್ರಿಂದ ತಲೆ ತೆಗ್ಸಿ ಕೂತ್ಕೊಂಡಿದ್ದಾರೆ. ರಿಗ್ರೆಟ್ಸ್ ಇದೆ. ಯಾಕಾದರೂ ನಿಮಗೆ ಮನಸ್ಸು ಕೊಟ್ಟನೋ ಹಾಗೆಲ್ಲ ಯೋಚನೆ ಮಾಡೋದಿದೆ ಈ ವ್ಯಕ್ತಿ. ಅವ್ರ ಮನಸ್ಸು ಹೇಗೆ ಅಟ್ರಾಕ್ಟಿವ್ ಆಗಿದೆಯೋ ಹಾಗೆ ಅವರೂ ಅಟ್ರಾಕ್ಟಿವ್ ಪರ್ಸನ್ ಅನ್ನಿಸ್ತಾ ಇದೆ. ಅದಕ್ಕೆ ನೀವು ಅಟ್ರ್ಯಾಕ್ಟ್ ಆಗಿದ್ದೀರಾ, ಅವ್ರ ಮಾತುಗಳಿಗೆ ಅಟ್ರ್ಯಾಕ್ಟ್ ಆಗಿದ್ದೀರಾ. ಆದರೆ ಅವ್ರಿಗೆ ಎಸ್ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ, ನೋ ಅಂತಲೂ ಹೇಳೋಕ್ಕಾಗ್ತಾ ಇಲ್ಲ. ನಿಮ್ಮ ಮಾತುಗಳಿಗೆ ಅವರು ಒಪ್ಕೋತಾ ಇಲ್ಲ. ಹಾಗಿರೋದ್ರಿಂದ ನೀವಿಲ್ಲಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಆತಂಕ ಇದೆ. ಎಷ್ಟೋ ಸರಿ ಒಬ್ಬರೇ ಕೂತು ಯೋಚನೆ ಮಾಡೋದಿದೆ. ಯಾಕೆಂದರೆ ಈ ವಿಷಯನ ಯಾರ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ ನಿಮಗೆ. ಆದರೆ ಮನಸ್ಸು ಮಾತ್ರ ಆ ವ್ಯಕ್ತಿ ಕಡೆ ಓಡುತ್ತೆ. ಜೀವನದಲ್ಲಿ ಕಷ್ಟಪಟ್ಟಿದ್ದೀನಿ, ಮುಂದೆ ಆದರೂ ನಾನು ಸಂತೋಷವಾಗಿರಬೇಕು, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಆದರೆ ಎಸ್ ಅಂತ ಹೇಳೋಕ್ಕೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ನಿಮ್ಮ ಡಿಪ್ಲೊಮ್ಯಾಟಿಕ್ ಮಾತುಗಳು ಅವ್ರಿಗಿನ್ನೂ ಸಿಟ್ಟು ಬರ್ಸುತ್ತೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಈ ಟೈಮಲ್ಲಿ ಅವ್ರ ಮನಸ್ಸು ಹೃದಯ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ. ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ 100% ರೆಡಿ ಇದ್ದಾರೆ ಅವರು. ಇಲ್ಲಿ ನಂಬರ್ 4 ಕಾರ್ಡ್, ನಂಬರ್ 5, ಇಲ್ಲಿ ಹೀಲಿಂಗ್ ಬರ್ತಾ ಇದೆ. ಗ್ರ್ಯಾಜುಯಲ್ ಆಗಿ ಇದೆಲ್ಲ ಹೀಲ್ ಆಗುತ್ತೆ ಅನ್ನೋದಿದೆ. ನೀವು ಓವರ್ ಥಿಂಕಿಂಗ್ ಬಿಡಬೇಕಾಗತ್ತೆ. ತಾಳ್ಮೆ ಬೇಕು ಸರಿ, ಆದರೆ ಎಷ್ಟು ತಾಳ್ಮೆ ಬೇಕು ಹೇಳಿ? ಯಾವುದೇ ನೆಗೆಟಿವಿಟಿ ಇರಲಿ ಅದನ್ನೆಲ್ಲ ನೀವು ಹೀಲ್ ಮಾಡ್ಕೋಬೇಕು ಅನ್ನೋದು ಯೂನಿವರ್ಸ್ನ ಮೆಸೇಜ್ ಆಗಿದೆ. ಇಲ್ಲೇನೋ ನಿಮಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಹಾಗಿರೋದ್ರಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ. ಅವ್ರು ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮಗೇನೂ ಹೇಳೋಕ್ಕಾಗ್ತಾ ಇಲ್ಲ. ಏನೋ ಕಟ್ಟಿ ಹಾಕ್ದಂಥ ಪರಿಸ್ಥಿತಿನಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನೋದಿದೆ. ಗ್ರ್ಯಾಜುಯಲ್ ಆಗಿ ಇಲ್ಲೊಂದು ನಂಬಿಕೆ ಬೆಳೆಯುತ್ತೆ. ಯಾವುದೋ ಪಾಸಿಟಿವ್ ಎನರ್ಜಿನ ನೀವು ರಿಸೀವ್ ಮಾಡ್ತೀರಾ. ಮನಸ್ಸಲ್ಲಿರುವಂಥ ಆ ಓವರ್ ಥಿಂಕಿಂಗ್ ಎಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ. ಮನಸ್ಸು ಗೊಂದಲದಲ್ಲಿದೆ, ಹೌದು ನಿಮ್ಮದು. ಅದರಿಂದ ನೀವು ನಿಧಾನವಾಗಿ ಆಚೆ ಬರ್ತೀರಾ. ಇದರಿಂದ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿನೂ ಸಿಗುತ್ತೆ ನಿಮಗೆ. ಆ ಒಂದು ಮೆಸೇಜ್ ಯೂನಿವರ್ಸಿಂದ ಬರ್ತಾ ಇದೆ. ಇದಕ್ಕೆ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾರೆ ನಿಮಗೆ? ಯೂನಿವರ್ಸಿಂದ ಗೈಡೆನ್ಸ್ ಬಂದಿದೆ. ಇಲ್ಲಿ ವೆಯ್ಟ್ ಅಂತ ಬರ್ತಾ ಇದೆ ನೋಡಿ. ಮತ್ತೊಂದು ರಿಮೈನ್ ಪಾಸಿಟಿವ್, ಮತ್ತೊಂದು ರಿಕವರಿ, ಹಾಗೆ ಇಲ್ಲಿ ರೊಮ್ಯಾನ್ಸ್ ಬರ್ತಾ ಇದೆ. ಮುಂದೆ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಇದೆ, ರೊಮ್ಯಾನ್ಸ್ ಇದೆ ಅನ್ನೋದಿದೆ. ಹಾಗಿರೋದ್ರಿಂದ ವೆಯ್ಟ್ ಮಾಡಿ ಅನ್ನೋದಿದೆ, ರಿಮೈನ್ ಪಾಸಿಟಿವ್ ಅನ್ನೋದಿದೆ. ಇದೆಲ್ಲ ರಿಕವರ್ ಆಗುತ್ತೆ. ಆ ನೆಗೆಟಿವಿಟಿ ಎಲ್ಲ ಗ್ರ್ಯಾಜುಯಲ್ ಆಗಿ ಸಾಲ್ವ್ ಆಗ್ತಾ ಬರುತ್ತೆ ಅನ್ನೋದಿದೆ. ಜೀವನದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಹಾಗಿರೋದ್ರಿಂದ ಪಾಸಿಟಿವ್ ಆಗಿರಿ. ನೀವು ಇಷ್ಟಪಟ್ಟ ವ್ಯಕ್ತಿಯಿಂದ ಮುಂದೆ ನಿಮ್ಮ ಲೈಫಲ್ಲಿ ಸಂತೋಷ ಇದೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.